ಓಂ ಶಾಂತಿ. ಎಲ್ಲರಿಗೂ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ಇನ್ನರ್ ಫ್ರೀಡಮ್, ನಿಜವಾದ ಆಧ್ಯಾತ್ಮಿಕ ಸ್ವತಂತ್ರವೆಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನಿಜವಾದ ಸ್ವತಂತ್ರ ಎಂದರೆ ನನ್ನ ಮನಸ್ಸಿಗೆ ಬಂದಂತೆ ನಾನು ನಡೆಯುವುದು ಅಂತ ಅಲ್ಲ. ಇದಕ್ಕಿಂತಲೂ ಆಳವಾಗಿದೆ ನಿಜವಾದ ಸ್ವತಂತ್ರದ ಅರ್ಥ. ಹೊರಗಿನ ಪರಿಸ್ಥಿತಿಗಳು ಯಾವಾಗ ನನ್ನ ಒಳಗಿನ ಸ್ಥಿತಿಯನ್ನ ಕಂಟ್ರೋಲ್ ಮಾಡುವುದನ್ನ ನಿಲ್ಲಿಸಿದಾಗ ನಿಜವಾದ ಸ್ವಾತಂತ್ರ್ಯ ಆರಂಭವಾಗ್ತದೆ. ಹಾಗಾದ್ರೆ ಮನಸ್ಸಿನ ಮೇಲೆ ಸ್ವತಂತ್ರ, ಮನಸ್ಸಿನ ವಿಚಾರಗಳಿಂದ, ಇಚ್ಛೆಗಳಿಂದ ಸ್ವತಂತ್ರರಾಗುವುದು ಹೇಗೆ? ಸಾಮಾನ್ಯವಾಗಿ ನಾವು ಹೀಗೆ ಯೋಚಿಸ್ತೇವೆ, ನಾನು ಪೂರ್ಣ ಸ್ವತಂತ್ರವಾಗಿದ್ದೇನೆ, ಹೀಗಾಗಿ ನನ್ನ ಎಲ್ಲಾ ನಿರ್ಧಾರಗಳನ್ನ ನಾನೇ ತೆಗೆದುಕೊಳ್ತೇನೆ ಅಂತ. ಇದರಲ್ಲಿ ಆಧ್ಯಾತ್ಮಿಕ ಪ್ರಶ್ನೆ ಹೀಗಿದೆ: ನೀನು ನಿನ್ನೆಲ್ಲ ಇಚ್ಛೆಗಳ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ. ಯಾಕೆಂದ್ರೆ ಮನಸ್ಸು ಬಯಸ್ತದೆ, ನನ್ಗೆ ಇದು ಆಗ್ಬೇಕು, ಹೀಗೆ ನಡಿಬೇಕು, ಈ ವ್ಯಕ್ತಿ ನನ್ನ ಜೊತೆಗೆ ಇದೇ ಪ್ರಕಾರ ವರ್ತಿಸ್ಬೇಕು, ಇವರು ಬಹಳ ಶಾಂತವಾಗಿ ನಡ್ಕೊಳ್ಬೇಕು, ಮನೆಯಲ್ಲಿ ಪ್ರೀತಿಯಿಂದ ವ್ಯವಹರಿಸ್ಬೇಕು, ಅಂದ್ರೆ ಪರಿಸ್ಥಿತಿಗಳು ಇದೇ ರೀತಿ ನಡಿಬೇಕನ್ನುವಂಥದ್ದೇನು ಇಚ್ಛಾ ಇದೆ. ಆ ಇಚ್ಛೆಯ ಹಿಂದೆ ಬೆನ್ನು ಹತ್ತಿ ಹೋಗುವುದೇ ನಿಜವಾದ ದೊಡ್ಡ ಬಂಧನ. ಹಂಗಾದ್ರ ಇನ್ನರ್ ಫ್ರೀಡಮ್, ನಿಜವಾದ ಸ್ವಾತಂತ್ರ್ಯದ ಆರಂಭ ಯಾವಾಗ? ಯಾವಾಗ ನಾನು ಆ ಇಚ್ಛೆಗಳನ್ನ ಗುರುತಿಸ್ತೀನಿ. ಅಂದ್ರೆ ನನ್ನ ಮನಸ್ಸು, ನನ್ನ ಇಚ್ಛೆ, ಅಂದ್ರೆ ನಾನು ಮನಸ್ಸಿಗಿಂತಲೂ ದೊಡ್ಡವನಾಗಿದ್ದೀನಿ, ನಾನು ಆ ಇಚ್ಛೆಗಳಿಗಿಂತಲೂ ಬಹಳ ಎತ್ತರದಲ್ಲಿದ್ದೇನೆ. ಅಂದ್ರೆ ನಾನು ಬೇರೆ, ನನ್ನ ಇಚ್ಛೆ ಬೇರೆ. ಯಾವಾಗ ನಾನು ಇದು ನನ್ನೊಳಗಿನ ಇಚ್ಛೆ, ಈ ಇಚ್ಛೆಗೆ ಫೋರ್ಸ್ ಕೊಡ್ಬೇಕು, ಲೈಟ್ ಕೊಡ್ಬೇಕು, ಅಥವಾ ಆ ಇಚ್ಛೆ ಲೆಟ್ ಗೋ ಆಗ್ಲಿಕ್ಕೆ ಬಿಡಬೇಕು ಅನ್ನುವ ಅರಿವು, ಜಾಗೃತಿಯೇ ನಿಜವಾದ ಇನ್ನರ್ ಫ್ರೀಡಮ್ನ ಆರಂಭವಾಗಿದೆ. ನೀವು ನಿಮ್ಮ ಮನಸ್ಸಿನ ವಿಚಾರಗಳಿಂದ ಸ್ವತಂತ್ರರಾಗುವುದು ಹೇಗೆ? ಯಾವಾಗ? ಮನಸ್ಸಿನಲ್ಲಿ ನಿರಂತರ ಅನೇಕ ವಿಚಾರಗಳು ಹುಟ್ಟುತ್ತಾನೆ ಇರ್ತವ, ಹೊರಟು ಹೋಗ್ತಾನೆ ಇರ್ತವೆ. ಕೆಲವು ಭಯದಿಂದ ಕೂಡಿದ ವಿಚಾರಗಳು, ಕೆಲವು ಏನ್ ಮಾಡ್ಲಿ, ಹೇಗೆ ಮಾಡ್ಲಿ ಅನ್ನುವಂತಹ ಭವಿಷ್ಯದ ಬಗ್ಗೆ ವಿಚಾರಗಳು, ಕೆಲವು ಭೂತಕಾಲದ ಅನೇಕ ನಡೆದ ಕಹಿ ಘಟನೆಗಳ ಅನುಭವಗಳನ್ನ ಒಳಗೊಂಡಂತಹ ವಿಚಾರಗಳು. ಹೀಗೆ ಪ್ರತಿ ಕ್ಷಣವೂ ವಿಚಾರ ಹುಟ್ಟುತ್ತಾನೆ ಇರ್ತದ, ಹೊರಟು ಹೋಗ್ತಾನೆ ಇರ್ತದೆ. ಆ ವಿಚಾರಗಳು ಮನಸ್ಸಿನಲ್ಲಿ ಹುಟ್ಟುವಂತಹ ಯಾವುದೇ ಪ್ರಕಾರದ ವಿಚಾರದ ಜೊತೆಗೆ ನನ್ನ ಐಡೆಂಟಿಟಿಯನ್ನ ಜೋಡಿಸೋದೆ ಮನಸ್ಸಿಗೆ, ಆ ವಿಚಾರಕ್ಕೆ ಸ್ವಯಂ ನಾನು ದಾಸರಾಗುವುದು ಅಂತ ಅರ್ಥ. ಇದರಲ್ಲಿ ನಾವು ಹೀಗೂ ಹೇಳ್ಬೋದು, ಅಧ್ಯಾತ್ಮದ ನಾಲೆಜ್ ನಮ್ಗೆ ಹೀಗೆ ಹೇಳ್ತದೆ, ಯಾವುದು ಮನಸ್ಸಿನಲ್ಲಿ ಒಂದು ಭಯದ ವಿಚಾರ ಹೊರಟು ಹೋಗಿದೆ, ಭಯ ಇದೆ, ಯಾವುದೋ ಕಾರಣಕ್ಕೆ, ಯಾವುದೋ ಘಟನೆಯನ್ನ ವೀಕ್ಷಣೆ ಮಾಡಿದ ಕಾರಣದಿಂದ ಭಯ ಇದೆ. ಆದ್ರೆ ಆ ಭಯ ನನ್ನ ಸತ್ಯ ಅಲ್ಲ. ಅಂದ್ರೆ ನಾನು ಭಯಭೀತನಾದವನು ಅಂತ ಐಡೆಂಟಿಟಿಯನ್ನ ನನ್ನ ಜೊತೆಗೆ ಜೋಡಿಸ್ಕೊಳ್ಳೋದು. ಅಂದ್ರೆ ವಿಚಾರದಲ್ಲಿ ಭಯ ಇದೆ, ಭಯವನ್ನ ಗಮನಿಸುತ್ತಾ ಇರುವಂತಹ, ಈ ಭಯ ಮನಸ್ಸಲ್ಲಿ ನಡೆಯುವ ವಿಚಾರವನ್ನ ವೀಕ್ಷಣೆ ಮಾಡುವಂತಹ ನಾನು ಭಯಭೀತ ಅಲ್ಲ. ಜಸ್ಟ್ ಭಯದ ಥಾಟ್ ಹೊರಟು ಹೋಗ್ತಾ ಇದೆ. ಕೆಲವೊಂದು ಮನಸ್ಸಿನಲ್ಲಿ ಯಾವುದೋ ಕಾರಣಕ್ಕೆ ಈರ್ಷಾ, ಸ್ವಲ್ಪ ಹೊಟ್ಟೆ ಕಿಚ್ಚು, ಇಂತಹ ವಿಚಾರ ಬಂದಿದೆ, ಹುಡ್ತಾ ಇದೆ. ಅದು ನನ್ನ ಕಂಟ್ರೋಲ್ ನಲ್ಲಿ ಇಲ್ಲ, ಅದು ಬಂದ್ ಹೋಗ್ತಾ ಇದೆ. ಆದ್ರೆ ಇದು ನನ್ನ ವಿಚಾರ ಅನ್ಕೊಂಡು ಅದ್ರ ಜೊತೆಗೆ ಐಡೆಂಟಿಟಿಯನ್ನ ಜೋಡಿಸ್ಕೊಂಡು ನಾನೇ ಈರ್ಷಾಳು ಇದ್ದೀನಿ, ನಾನು ಬಹಳ ಕೆಟ್ಟವಳಿದ್ದೀನಿ ಅಂತ ಈ ರೀತಿ ಐಡೆಂಟಿಟಿ ಜೋಡಿಸ್ಕೊಂಡು ನಡೆಯೋದೇ ದಾಸರಾಗೋದು. ಅಂದ್ರೆ ದಾಸತ್ವದಿಂದ ಹೊರಗೆ ಬರೋದು ಸ್ವತಂತ್ರರಾಗುವುದು ಅಂತಂದ್ರೆ, ಈ ಈರ್ಷಾದ ವಿಚಾರ, ಭಯದ ವಿಚಾರ, ಚಿಂತೆಯ ವಿಚಾರ ಥಾಟ್ನ ರೂಪದಲ್ಲಿ ಮೈಂಡ್ ಅಲ್ಲಿ ನಡೀತಾ ಇದೆ. ನಾನು ನನ್ನ ಮನಸ್ಸು ಅಂತ ಹೇಳ್ತೀನಿ. ಅಂದ್ರೆ ನಾನು ನನ್ನ ಮನಸ್ಸಿಗಿಂತಲೂ ಶ್ರೇಷ್ಠ ಇದ್ದೀನಿ. ಕೇವಲ ಮನಸ್ಸಿನ ವಿಚಾರಗಳನ್ನ ನೋಡುವಂತಹ ಅಬ್ಸರ್ವರ್ ಇದ್ದೀನಿ ಅಂದ ಮೇಲೆ ಆ ಹೈದು ಹೋಗೋ ವಿಚಾರ ನಾನಲ್ಲ,
ಆ ವಿಚಾರ ನೆಗೆಟಿವ್ ಇರ್ಬೋದು, ಆ ವಿಚಾರ ಪಾಸಿಟಿವ್ ಇರ್ಬೋದು. ಅಂದಾಗ ಅವು ಯಾವ ವಿಚಾರಗಳು ನಿಜವಾದ ನನ್ನ ಅಂತಿಮ ಸತ್ಯವಲ್ಲ, ಜಸ್ಟ್ ಹುಟ್ಟುತ್ತಾ ಇವೆ, ಹೈದು ಹೋಗ್ತಾ ಇದ್ದಾವೆ. ಆದ್ರೆ ಯಾವುದೇ ವಿಚಾರದಲ್ಲಿ ಪ್ರಾಣ ಇಲ್ಲ, ಶಕ್ತಿ ಇಲ್ಲ. ಯಾವಾಗ ನಾನು ಅಬ್ಸರ್ವರ್, ನಾನು ಲಿವಿಂಗ್ ಬೀಯಿಂಗ್, ಯಾವಾಗ ನಾನು ಅದ್ರ ಮೇಲೆ ಫೋರ್ಸ್ ಕೊಡ್ತೀನಿ, ಎನರ್ಜಿ ಕೊಡ್ತೀನಿ, ಲೈಟ್ ಕೊಡ್ತೀನಿ, ಆಗ ಅದು ಭಯನೇ ಇರ್ಲಿ, ಈರ್ಷಾನೇ ಇರ್ಲಿ, ಅದು ಲೈಫ್ ನ ಪ್ರಾಕ್ಟಿಕಲ್ ನಲ್ಲಿ ಬರ್ಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಈಗ ನಾನು ಒಂದು ಜಸ್ಟ್ ಸ್ಪೇಸ್ ಕೊಡ್ತೀನಿ, ನನ್ನ ಮನಸ್ಸನ್ನ ಪಾಸ್ ಮಾಡ್ತೀನಿ. ಹೇಗೆ? ಈ ವಿಚಾರ ನಾನಲ್ಲ, ಈ ವಿಚಾರ ನನ್ನ ಸತ್ಯ ಅಲ್ಲ, ಈ ನಕಾರಾತ್ಮಕ ವಿಚಾರ ನನ್ನ ಸತ್ಯ ಅಲ್ಲ, ನನ್ನ ನಿಜವಾದ ಸತ್ಯ ಇದಕ್ಕಿಂತಲೂ ಬಹಳ ಶ್ರೇಷ್ಠ ಇದೆ ಅಂತ ಜಸ್ಟ್ ಒಂದು ಪಾಸ್. ಈ ಪಾಸ್ ಏನ್ ಮಾಡ್ತದಂದ್ರೆ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತದ. ಯಾರ ಮಧ್ಯೆ? ಆ ವಿಚಾರ ಮತ್ತು ನನ್ನ ಮಧ್ಯದಲ್ಲಿ ಒಂದು ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತದ. ಈ ಅವೇರ್ನೆಸ್ ಇಂದನೇ ಇನ್ನರ್ ಫ್ರೀಡಮ್ ನ ಆರಂಭ ಆಗ್ತದೆ. ನೀವು ನಿಮ್ಮ ಇಮೋಷನ್ಸ್ ಗಳಿಂದ ಹೇಗೆ ಸ್ವತಂತ್ರರಾಗೋದು? ಈಗ ಸ್ವಾತಂತ್ರ್ಯ ಎಂದರೆ ಏನೆಲ್ಲ ನನ್ನ ಒಳಗೆ ಇಮೋಷನ್ಸ್ ಇವೆ ಅವುಗಳನ್ನು ಸಪ್ರೆಸ್ ಮಾಡೋದಲ್ಲ. ಅಂದ್ರೆ ದುಃಖ ಬಂದಿದೆ ಅಂದ್ರೆ ಅದನ್ನ ಅನುಭವಿಸಿ, ಭಯ ಆಗ್ತಾ ಇದೆ ಅಂದ್ರೆ ಅದನ್ನ ನೋಡಿ, ಮತ್ತು ಒಳಗಡೆ ಯಾವುದೇ ಒಂದು ಚಿಂತೆ ಅಥವಾ ಯಾವ್ದಾದ್ರೂ ಭಯ ಏನಾದ್ರೂ ಹುಟ್ಟುತ್ತಾ ಇದೆ, ಕೋಪ ಹುಟ್ಟುತ್ತಾ ಇದೆ ಅಂತಂದ್ರೆ ಜಸ್ಟ್ ಗಮನಿಸಿ, ನೋಡ್ತಾ ಹೋಗಿ, ಕೋಪ ಬರ್ತಾ ಇದೆ ಮನಸ್ಸಿನಲ್ಲಿ ಅಂತ. ಆದ್ರೆ ಅವುಗಳ ಜೊತೆಗೆ ನಿಮ್ಮ ಐಡೆಂಟಿಟಿಯನ್ನ ಬೆಳೆಸ್ಕೋಬೇಡ್ರಿ. ಅಂದ್ರೆ ಇದ್ರ ಬದಲಾಗಿ ನಾವು ಹೀಗೂ ಹೇಳ್ಬೋದು, ಮನಸ್ಸಿನಲ್ಲಿ ಕೋಪದ ವಿಚಾರಗಳು ಬರ್ತಾ ಇದ್ದಾವೆ, ಕೋಪ ರೋಲ್ ನ ಆಕ್ಟಿಂಗ್ ಅಲ್ಲೂ ಕಾಣಿಸ್ತಾ ಇದೆ, ಆದ್ರೆ ನಾನು ಕೋಪ ಇದೀನಿ ಅಂತ ಅದ್ರ ಜೊತೆಗೆ ನಿನ್ನ ಐಡೆಂಟಿಟಿಯನ್ನ ಜೋಡಿಸ್ಕೊಳ್ಬೇಡ್ರಿ, ನಾನೇ ಕೋಪಿಸ್ತಾ ಇದ್ದೀನಿ ಅಂತ. ಯಾಕೆಂದ್ರೆ ಕೋಪ ಮೈಂಡ್ ಒಳಗಿದೆ, ಮನಸ್ಸಿನ ವಿಚಾರದಲ್ಲಿದೆ. ಆ ಕೋಪವನ್ನ ಗಮನಿಸುತ್ತಿರುವಂತಹ ನಾನು ಅವೇರ್ನೆಸ್, ನಾನು ಚೇತನ, ಇದೆಲ್ಲದರಿಂದ ಡಿಟ್ಯಾಚ್ಡ್ ಇದ್ದೀನಿ, ಕೇವಲ ಅಬ್ಸರ್ವರ್ ಇದ್ದೀನಿ. ಅಂದ ಮೇಲೆ ಈ ಐಡೆಂಟಿಟಿಯಿಂದ ಮುಕ್ತರಾಗುವುದೇ ನಿಜವಾದಂತಹ ಇಮೋಷನಲ್ ಫ್ರೀಡಮ್ ಆಗಿದೆ. ಅಂದ್ರೆ ಭಯ ಮನಸ್ಸಿನಲ್ಲಿ, ಭಯದ ವಿಚಾರ ಹೊರಟು ಹೋಗ್ತಾ ಇದೆ, ಹೈದು ಹೋಗ್ತಾ ಇದೆ. ಅನೇಕ ವಿಚಾರಗಳು, ಭಾವನೆಗಳು ಹುಟ್ಟುತ್ತದೆ, ಹೊರಟು ಹೋಗ್ತದೆ, ಹುಟ್ಟುತ್ತದೆ, ಹೊರಟು ಹೋಗ್ತದೆ, ಸಮಾಪ್ತ ಆಗಿ ಹೋಗ್ತದ. ಆದ್ರೆ ಅದು ಯಾವ ಭಾವನೆನೇ ಇರ್ಲಿ, ಯಾವುದಕ್ಕ ನಾನು ಫೋರ್ಸ್ ಕೊಡ್ಬೇಕು, ನನ್ನ ಎನರ್ಜಿಯನ್ನ ತುಂಬಬೇಕು, ಯಾವ ಭಾವನೆಗಳನ್ನ ನಾನು ಹಾಗೆ ಹೋಗೋದಕ್ಕೆ ಬಿಡಬೇಕನ್ನೋದೇ ನಿಜವಾದ ಇಮೋಷನಲ್ ಫ್ರೀಡಮ್ ಆಗಿದೆ. ಭೂತಕಾಲದ ಘಟನೆಗಳಿಂದ ಹೇಗೆ ಸ್ವತಂತ್ರರಾಗೋದು? ಕೆಲವೊಮ್ಮೆ ನಾವು ಅನೇಕ ಭೂತಕಾಲದ ಘಟನೆಯಲ್ಲಿ ಜೀವಿಸ್ತಾ ಇರ್ತೀವಿ. ವರ್ತಮಾನದಲ್ಲಿ ಕೂಡ ಆ ಭೂತಕಾಲದ ಕಹಿ ಘಟನೆಗಳನ್ನ, ಆ ದೃಶ್ಯಗಳನ್ನ ನಮ್ಮ ಎದುರುಗಡೆಗೂ ಈಗಲೂ ಕೂಡ ಜೀವಂತವಾಗಿ ಅನುಭವ ಮಾಡ್ತೀವಿ. ಆ ಭೂತಕಾಲದ ಘಟನೆಗಳನ್ನ ಪ್ರತಿ ಕ್ಷಣನೂ ನಮ್ಮ ಜೊತೆಗೆ ಕ್ಯಾರಿ ಮಾಡ್ಕೊಂಡು ನಡೀತಾ ಇದ್ದೇವೆ. ಆದ್ರೆ ಭೂತಕಾಲ ಎಂದಿಗೂ ಬದಲಾಯಿಸ್ಲಿಕ್ಕೆ ಸಾಧ್ಯವಿಲ್ಲ. ಅಂದ ಮೇಲೆ ನಾವು ಹೀಗೆ ಹೇಳ್ತಾ ಇರ್ತೀವಿ, ನನ್ನ ಜೀವನದಲ್ಲಿ ಇಂಥ ಘಟನೆ ನಡೀತು, ಇದರಲ್ಲಿ ಇವರು ನನಗೆ ಹೀಗೆ ಮಾಡಿದ್ರು, ಇವರು ನನ್ನ ಜೊತೆಗೆ ಹೀಗೆ ನಡ್ಕೊಂಡ್ರು, ನೋವು ಕೊಟ್ರು, ಮೋಸ ಮಾಡಿದ್ರು, ನನಗೆ ಈ ರೀತಿ ನಿಂದನೆ ಮಾಡಿದ್ರು, ಅದಕ್ಕೆ ನನ್ನ ಜೀವನ ಹೀಗಾಯ್ತು, ಈ ನನ್ನ ಪರಿಸ್ಥಿತಿಗೆ ಭೂತಕಾಲದ ಘಟನೆ ಕಾರಣ ಅಂತ ನಾವು ಹೇಳ್ತೀವಿ. ಆದ್ರೆ ಅಧ್ಯಾತ್ಮದ ಸ್ವತಂತ್ರ ನಮ್ಗೆ ಹೀಗೆ ಹೇಳ್ತದೆ, ನನ್ನ ಜೊತೆಗೆ ನಡೆದಿರುವಂತಹದ್ದು ಏನೆಲ್ಲ ಇದೆ ಅದು ನನ್ನ ಕಥೆಯ ಒಂದು ಭಾಗ. ನಾನು ಆತ್ಮ, ಕಥೆಯ ನಾಯಕ, ಆ ಕಥೆ ನಾನಲ್ಲ. ಅಂದ ಮೇಲೆ ಇದು ನನ್ನ ಸಂಪೂರ್ಣ ಸತ್ಯವಲ್ಲ, ನನ್ನ ರಿಯಲ್ ಐಡೆಂಟಿಟಿ ಅಲ್ಲ. ಹಾಗಾದ್ರೆ ಹೀಲಿಂಗ್ ಅಂದ್ರೆ ಏನು? ಹೀಲಿಂಗ್ ಅಂದ್ರೆ ಭೂತಕಾಲದಲ್ಲಿ ಏನೆಲ್ಲ ನಡೆದಿದೆ, ಕಹಿ ಘಟನೆಗಳು ನನ್ನ ಎದುರುಗಡೆ ಇದ್ದಾವ, ಅದನ್ನ ಡಿಲೀಟ್ ಮಾಡಿ ಒಗೆಯೋದು ಅಂತ ಅಲ್ಲ. ಆ ಭೂತಕಾಲದ ಹಿಡಿತದಿಂದ, ಕಂಟ್ರೋಲ್ ನಿಂದ ಮುಕ್ತರಾಗಿ ಹೊರಬರೋದು. ನಾವು ಜನರ ಅಪ್ರೂವಲ್ ನಿಂದ ಸ್ವತಂತ್ರರಾಗುವುದು ಹೇಗೆ? ಬಹಳ ಸೂಕ್ಷ್ಮ, ಆಳವಾದಂತ ಒಂದು ಬಂಧನವಾಗಿದೆ. ಜನ ನನ್ನ ಬಗ್ಗೆ ಏನ್ ಅನ್ಕೋತಾರೆ? ಯಾಕೆಂದ್ರೆ ಯಾವಾಗ್ಲೂ ನಾವು ಹೆಚ್ಚಾಗಿ ಈ ನಮ್ಮ ಮನಸ್ಸು ಜನರ ಒಪಿನಿಯನ್, ಜನರ
ಅಪ್ರೂವಲ್ ನ ಆಧಾರದ ಮೇಲೆ ನಾವು ಜೀವನ ನಡೆಸ್ತಾ ಇರ್ತೀವಿ. ಅಂದ್ರೆ ಜನ ಹೊಗಳಿದಾಗ ನೀ ಮಾಡೋದು ಸರಿ ಅಂದಾಗ ಸಂತೋಷವಾಗಿರೋದು, ಅದನ್ನ ಮಾಡೋದು. ಜನ ತೆಗಳಿದಾಗ, ರಿಜೆಕ್ಟ್ ಮಾಡಿದಾಗ ಕುಗ್ಗಿ ಹೋಗೋದು. ಅಂದ್ರೆ ನಿಜವಾದ ಆಧ್ಯಾತ್ಮಿಕ ಸ್ವತಂತ್ರ ಯಾವಾಗ ಬರಕ್ ಸಾಧ್ಯ ಅಂತಂದ್ರೆ, ಯಾವಾಗ ನಾನು ನನ್ನ ಯಾವುದೇ ರೀತಿಯ ಒಪಿನಿಯನ್ ನ ಆಧಾರದ ಮೇಲೆ ಬದುಕುವುದನ್ನ ಬಿಟ್ಟು, ಯಾವಾಗ ಸೆಲ್ಫ್ ಸಫಿಸಿಯೆಂಟ್, ಸೆಲ್ಫ್ ವರ್ತ್ ಫೀಲ್ ಮಾಡ್ತೀವಿ ಅಂತಂದ್ರೆ, ಇನ್ನೊಬ್ಬರ ಒಪಿನಿಯನ್ ನ ಮೇಲೆ ಆಧಾರವಾಗಿರುವುದರಿಂದ ಹೊರಗೆ ಬರ್ತೀವಿ. ಅಂದ್ರೆ ಜನ ನನಗೆ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡಿಕೊಳ್ಳದೇ ಇರಲಿ, ನಾನು ಸದಾ ನನ್ನ ಸತ್ಯದ ಜೊತೆಗೆ ಕನೆಕ್ಟೆಡ್ ಆಗಿರ್ತೀನಿ. ಇದು ಅಹಂಕಾರ ಅಲ್ಲ, ಇದು ಇನ್ನರ್ ಸ್ಟೆಬಿಲಿಟಿ ಆಗಿದೆ. ಇತರರ ಒಪಿನಿಯನ್ ನ ಆಧಾರದ ಮೇಲೆ ಬದುಕುವುದನ್ನ ಬಿಟ್ಟು, ಯಾವಾಗ ಸೆಲ್ಫ್ ಸಫಿಸಿಯೆಂಟ್, ಸೆಲ್ಫ್ ವರ್ತ್ ಫೀಲ್ ಮಾಡ್ತೀವಿ ಅಂತಂದ್ರೆ, ಇನ್ನೊಬ್ಬರ ಒಪಿನಿಯನ್ ನ ಮೇಲೆ ಆಧಾರವಾಗಿರುವುದರಿಂದ ಹೊರಗೆ ಬರ್ತೀವಿ. ಅಂದ್ರೆ ಜನ ನನಗೆ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡಿಕೊಳ್ಳದೇ ಇರಲಿ, ನಾನು ಸದಾ ನನ್ನ ಸತ್ಯದ ಜೊತೆಗೆ ಕನೆಕ್ಟೆಡ್ ಆಗಿರ್ತೀನಿ. ಇದು ಅಹಂಕಾರ ಅಲ್ಲ, ಇದು ಇನ್ನರ್ ಸ್ಟೆಬಿಲಿಟಿ ಆಗಿದೆ. ಮನಸ್ಸಿನ ಆಸಕ್ತಿಗಳಿಂದ ಸ್ವತಂತ್ರರಾಗುವುದು ಹೇಗೆ? ಮೋಹ ಹಾಗೂ ಪ್ರೀತಿ ಇವೆರಡೂ ಒಂದೇ ಅಲ್ಲ. ಅಟ್ಯಾಚ್ಮೆಂಟ್ ಹೇಳ್ತದೆ, ನಾನು ನಿನ್ನನ್ನು ಪ್ರೀತಿಸ್ತೀನಿ, ಬಹಳ ಇಷ್ಟಪಡ್ತೀನಿ, ನೀನು ನನ್ನ ಪ್ರಕಾರ ನಡಿಬೇಕು ಅಂದಾಗ ಮಾತ್ರ ನಾನು ಸ್ವತಂತ್ರವಾಗಿರ್ತೇನೆ ಅಂತ. ಪ್ರೀತಿ ಹೇಳ್ತದೆ, ನಾನು ನಿನ್ನನ್ನು ಇಷ್ಟಪಡ್ತೀನಿ, ನಿನ್ನನ್ನು ಪ್ರೀತಿಸ್ತೀನಿ, ಆದ್ರೆ ನಾನೆಂದಿಗೂ ನಿನ್ನನ್ನ ಬಂಧಿಸೋದಿಲ್ಲ. ಇಲ್ಲಿ ನಿಜವಾದ ಸ್ವತಂತ್ರ ಎಂದರೆ ಪ್ರೀತಿಯನ್ನ ಉಳಿಸ್ಕೊಳ್ತೀನಿ, ಪ್ರೀತಿ ಮಾಡ್ತೀನಿ, ಪ್ರೀತಿ ಹಿಡಿಯೋದಿಲ್ಲ, ಕಂಟ್ರೋಲ್ ಮಾಡೋದಿಲ್ಲ. ಅಂದ್ರೆ ಪ್ರೀತಿಯನ್ನ ಉಳಿಸೋದ್ರಲ್ಲಿ, ಸಂಬಂಧಗಳನ್ನ ಉಳಿಸಿಕೊಳ್ಳೋದ್ರಲ್ಲಿ ನಾನು ನನ್ನ ಅಮೂಲ್ಯವಾದ ಮನಸ್ಸಿನ ಶಾಂತಿಯನ್ನ, ಮನಸ್ಸಿನ ಖುಷಿಯನ್ನ ಇನ್ನೊಬ್ಬರ ಕೈಗೆ ಕೊಡೋದಿಲ್ಲ. ಇದು ಡಿಟ್ಯಾಚ್ಮೆಂಟ್ ಅಷ್ಟೇ ಅಲ್ಲ, ಇದು ಕಾನ್ಶಿಯಸ್ ಅಟ್ಯಾಚ್ಮೆಂಟ್ ನಿಂದ ರಿಯಲ್ ಫ್ರೀಡಮ್ ಆಗಿದೆ. ಸುಖ ದುಃಖಗಳ ದ್ವಂದ್ವದಿಂದ ಹೇಗೆ ಸ್ವತಂತ್ರರಾಗೋದು? ಸುಖ ಬಂದಾಗ ಬಹಳ ಸಂತೋಷವಾಗಿರುವುದು, ದುಃಖ ಬಂದಾಗ ಕುಗ್ಗಿ ಹೋಗೋದು. ಯಾರಾದರೂ ಹೊಗಳಿದರೆ ಸಂತೋಷವಾಗಿರುವುದು, ತೆಗಳಿದಾಗ ಕುಗ್ಗಿ ಹೋಗುವುದು. ಆದ್ರೆ ಇಲ್ಲಿ ಸುಖವನ್ನ ಎಂಜಾಯ್ ಮಾಡು, ಆದರೆ ಅದರಲ್ಲಿ ಕಳೆದು ಹೋಗಬೇಡ ಅಂತ. ದುಃಖವನ್ನ ಅನುಭವಿಸು, ಆದರೆ ಅದರಲ್ಲಿ ಮುಳುಗಿ ಹೋಗಬೇಡ. ಇದೇ ಸಮತ್ವ ಭಾವವಾಗಿದೆ, ಇದೇ ನಿಜವಾದ ಇನ್ನರ್ ಫ್ರೀಡಮ್ ಕೂಡ. ಇಲ್ಲಿ ನಿಜವಾದ ಸ್ವತಂತ್ರ ಎಂದರೆ ನಾನು ಯಾರು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು. ನಾನು ಯಾರು ಅಂತ. ಈ ದೇಹ ನಾನಲ್ಲ, ಈ ದೇಹದ ಮಾಲೀಕ್ ನಾನು. ಯಾವಾಗ ನಾನು ಈ ದೇಹ ಅಲ್ಲ ದೇಹದ ಮಾಲೀಕ್ ಅಂದ್ಮೇಲೆ, ಈ ದೇಹಕ್ಕೆ ನಾನು ನನ್ನ ದೇಹ ಅಂತೀನಿ, ಹಾಗೆ ನನ್ನ ಮನಸ್ಸು, ಹಾಗೆ ನನ್ನ ಭಾವನೆ, ನನ್ನ ವಿಚಾರ ಅಂದ ಮೇಲೆ ಈ ವಿಚಾರಗಳಿಗೂ, ಭಾವನೆಗಳಿಗೂ, ಮನಸ್ಸಿಗೂ, ದೇಹಕ್ಕೂ ನಾನು ಮಾಲೀಕಿದ್ದೀನಿ. ಹಾಗಾದ್ರೆ ಈ ಐಡೆಂಟಿಟಿ, ಈ ದೇಹದ ಜೊತೆಗೆ ಸೋಷಿಯಲ್ ಐಡೆಂಟಿಟೀಸ್ ಅಥವಾ ನನಗೆ ಇಟ್ಟಂತಹ ಹೆಸರು, ನನಗೆ ಸಿಕ್ಕಂತಹ ಪ್ರಾಪರ್ಟಿ, ಸಂಪತ್ತು, ಪದವಿ, ಒಳ್ಳೆಯ ಏನೆಲ್ಲ ವಸ್ತುಗಳಿವೆ, ಇವು ಯಾವೂ ನಾನಲ್ಲ ಮತ್ತು ನನ್ನದಲ್ಲ. ಹಾಗಾದ್ರೆ ನನ್ನ ಸುತ್ತಮುತ್ತಲಿರುವಂತಹ ಪರಿಸ್ಥಿತಿಗಳು ಬಹಳಷ್ಟಿದಾವ, ಸಮಸ್ಯೆ ನನ್ನ ಸುತ್ತಮುತ್ತಲೂ ಇದೆ, ಆದ್ರೆ ಇದೇ ನನ್ನ ರಿಯಲ್ ಐಡೆಂಟಿಟಿ ಅಲ್ಲ. ರೋಲ್ನ ಒಂದು ಸ್ಟೋರಿ ಒಳಗ, ಈ ವ್ಯಕ್ತಿತ್ವದ ಈ ಕ್ಯಾರೆಕ್ಟರ್ ಒಳಗ ಅನೇಕ ರೀತಿಯ ಸಮಸ್ಯೆಗಳದಾವ, ಅನೇಕ ರೀತಿಯ ಪರಿಸ್ಥಿತಿಗಳು ಬರ್ತಿರ್ತವೆ, ಹೋಗ್ತಿರ್ತವೆ. ನಾನು ಆ ಪರಿಸ್ಥಿತಿಗೆ ಸಿಲುಕಿಕೊಂಡವನಲ್ಲ, ಆ ಪರಿಸ್ಥಿತಿಗಳನ್ನ ಸಾಕ್ಷಿಯಾಗಿ ನೋಡುವಂಥವನು, ಸಾಕ್ಷಿ ದೃಷ್ಟ, ಡಿಟ್ಯಾಚ್ಡ್ ಅಬ್ಸರ್ವರ್ ಇದ್ದೀನಿ. ಇದು ನನ್ನ ನಿಜವಾದ ಸ್ವಾತಂತ್ರ್ಯದ ಅರಿವು. ಹಾಗಾದ್ರೆ ನಿಜವಾದ ಸ್ವತಂತ್ರ ಅಂದ್ರೇನು? ನಿಜವಾದ ಸ್ವತಂತ್ರ ಅಂದ್ರೆ ನನಗೆ ಇಷ್ಟವಾದದ್ದನ್ನೆಲ್ಲ ನಾನು ಮಾಡ್ತೀನಿ ಅಂತ ಅಲ್ಲ, ಬದಲಾಗಿ ನಾನು ನಿಜವಾಗಿ ಯಾರು ಎಂಬುದನ್ನ ಅರಿತುಕೊಂಡು ಬದುಕ್ತೇನೆ.
ಇದು ನನ್ನ ಮನಸ್ಸಿನ ಮನ ಬಂದಂತೆ ಬದುಕುವುದಲ್ಲ. ಇದು ಆತ್ಮ ಜಾಗೃತಿಯಾಗಿದೆ. ಇದು ಸಂಸಾರದಿಂದ ಓಡಿ ಹೋಗುವುದು ಅಲ್ಲ, ಸಂಸಾರದ ಮಧ್ಯೆಯೇ ಒಳಗಿನಿಂದ ಸ್ವತಂತ್ರವಾಗಿರೋದು. ಇದು ಸಂಬಂಧಗಳನ್ನು ತೀರ್ಸೋದಲ್ಲ, ಸಂಬಂಧಗಳಲ್ಲಿ ಪ್ರೀತಿಸ್ತಾ ನಿಮ್ಮ ಇನ್ನರ್ ಪೀಸ್ ಅನ್ನ ಕಾಪಾಡಿಕೊಳ್ಳೋದು. ಇದು ಜವಾಬ್ದಾರಿಗಳಿಂದ ಮುಕ್ತರಾಗುವುದಲ್ಲ, ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಒಳಗಿನಿಂದ ಮುಕ್ತರಾಗುವುದು. ಪರಿಸ್ಥಿತಿಗಳು ಬದಲಾಯಿಸಬೇಕನ್ನುವಂತಹ ಅಗತ್ಯ ಕಡಿಮೆಯಾಗ್ತಾ ನನ್ನ ಚೈತನ್ಯವನ್ನು ಸ್ಥಿರವಾಗಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಾದಾಗ ನಿಜವಾದ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಆರಂಭವಾಗ್ತದೆ. ಮನಸ್ಸು ನನ್ನ ಮಾಲೀಕನಾಗಿರದಾಗ, ಆಸೆಗಳು ನನ್ನ ಐಡೆಂಟಿಟಿ ಆಗಿರದಾಗ, ಭಾವನೆಗಳು ನನ್ನ ಬಂಧನವಾಗದಾಗ, ಇತರರು ನನ್ನ ಮೌಲ್ಯವನ್ನ ನಿರ್ಧರಿಸದಾಗ ಮತ್ತು ಪರಿಸ್ಥಿತಿಗಳು ನನ್ನ ಮನಃಶಾಂತಿಯನ್ನ ಕಂಟ್ರೋಲ್ ಮಾಡದಾಗ ನನ್ನೊಳಗೆ ಸ್ವಾತಂತ್ರ್ಯ ನಿಜವಾಗಿಯೂ ಜನಿಸ್ತದೆ. ಇದೇ ನಿಜವಾದ ಇನ್ನರ್ ಫ್ರೀಡಮ್ ಆಗಿದೆ. ಬಹುಶಃ ಇದೇ ಕಾರಣ ಒಂದು ನಿಜವಾದ ಈ ಸಂಸಾರದಲ್ಲಿ ಇದ್ದು ಒಳಗಿನಿಂದ ಅನಾಸಕ್ತ, ಜಾಗೃತ, ಪ್ರೀತಿಪೂರ್ಣ ಮತ್ತು ಆನಂದಮಯವಾಗಿ ಬದುಕೋದು. ಹೊರಗೆ ಜೀವನ ತನ್ನದೇ ರೀತಿಯಲ್ಲಿ ನಡೆಯುತ್ತಿರಲಿ, ಒಳಗೆ ಚೈತನ್ಯ ಸ್ವತಂತ್ರವಾಗಿರಲಿ. ಇದೇ ನಿಜವಾದ ಆಧ್ಯಾತ್ಮಿಕ ಸ್ವತಂತ್ರವಾಗಿದೆ. ಓಂ ಶಾಂತಿ.